ಪಿಂಚಣಿ ಹಣ ಪಡಿತಾ ಇರೋಂಥವರಿಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಹೌದು, ಪಿಂಚಣಿ ಹಣ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಮಹತ್ವದ ಮಾಹಿತಿ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗಿದ್ರೆ ಪಿಂಚಣಿ ಹಣ ಎಷ್ಟು ಜಾಸ್ತಿ ಆಗಿದೆ? 9,000 ರೂಪಾಯಿವರೆಗೂ ಜಾಸ್ತಿ ಆಗಿದೆಯಾ? ಅಂಗವಿಕಲರ ಪಿಂಚಣಿ ಹಣ ಜಾಸ್ತಿ ಆಗಿದೆಯಾ? ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಯ ಹಣ ಹೆಚ್ಚಿಗೆ ಆಗಿದೆಯಾ ಅಂತ ನಿಮ್ಮ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳಿರುತ್ತೆ. ಯಾಕಂದ್ರೆ 60 ವರ್ಷ ಮೇಲ್ಪಟ್ಟಂಥವ್ರಿಗಿಂತ 70-80 ವರ್ಷ ಮೇಲ್ಪಟ್ಟಂಥವ್ರಿಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಇರುತ್ತೆ. ಅವ್ರಿಗೆ ಹುಷಾರ್ ತಪ್ಪಿರ್ತಾರೆ, ಹಾಸ್ಪಿಟಲ್ಗೂ ಮತ್ತೊಂದು ಖರ್ಚಿಗೂ, ಅಂಥವ್ರಿಗೆ ಪಿಂಚಣಿ ಹಣವನ್ನು ಜಾಸ್ತಿ ಮಾಡಬೇಕು ಅಂತ JCC ಕಡೆಯಿಂದ ಒಂದು ವರದಿ ಆಗಿತ್ತು. ಇನ್ನು ಅಂಗವಿಕಲರ ಪಿಂಚಣಿ ಕೂಡ ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ, ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಕಡಿಮೆ ಮಾಡ್ತಿದ್ದಾರೆ. ಪಿಂಚಣಿ ಹಣ ಏನು ಕೊಡ್ತಾ ಇದ್ದಾರೆ ಅಂಗವಿಕಲರದ್ದು, ಅದನ್ನು 5,000 ರೂಪಾಯಿಗೆ ಏರಿಕೆ ಮಾಡಿ ಅಂತ ಕೂಡ ಒಬ್ಬರು ಲೆಟರ್ನ ಬರೆದಿದ್ರು. ಈ ಬಗ್ಗೆ ರಾಜ್ಯ ಸರ್ಕಾರ ಏನಾದರೂ ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡಿದ್ಯಾ ಅನ್ನೋದ್ರ ಜೊತೆಗೆ ಸೆಪ್ಟೆಂಬರ್ ತಿಂಗಳು ಪಿಂಚಣಿ ಹಣ ಎಷ್ಟು ಜನಕ್ಕೆ ಬಂದಿದೆ, ಇನ್ನೂ ಎಷ್ಟು ಜನಕ್ಕೆ ಬಂದಿಲ್ಲ ಅನ್ನೋ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಸಿಗುತ್ತೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಪಿಂಚಣಿ ಹಣದ ಬಗ್ಗೆ. ಯಾವುದೇ ರೀತಿಯ ಸುಳ್ಳು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡೋದಿಲ್ಲ, 100% ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳನ್ನೇ ತಿಳಿಸ್ಕೊಡ್ತೀನಿ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಓಕೆನಾ, ಇವತ್ತಿನ ವಿಡಿಯೋ ಬಂದು ಸೆಪ್ಟೆಂಬರ್ ತಿಂಗಳು ಪಿಂಚಣಿ ಹಣದ ಬಗ್ಗೆ ಫಸ್ಟೇ ಹೇಳ್ಬಿಡ್ತೀನಿ. ನೋಡಿ, ಪಿಂಚಣಿ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿ ಸುಮಾರು 10 ದಿನದ ಮೇಲೆ ಆಗಿದೆ. ಎಲ್ರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗಿಲ್ಲ. ನಿಮಗೆ ಹಣ ಬಂದಿದೆಯೋ ಬಂದಿಲ್ವೋ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ, ದಯವಿಟ್ಟು ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಯಾಕಂದರೆ ಕೆಲವರಿಗೆ ಪಿಂಚಣಿ ಹಣ ಹೋಗಿದೆ, ಇನ್ನು ಸಾಕಷ್ಟು ಜನರಿಗೆ ಈ ತಿಂಗಳ ಪಿಂಚಣಿ ಹಣ ಬಂದಿಲ್ಲ. ನನ್ನ ಹತ್ರ ಹಣ ಬಂದಿರೋ ಒಂದೆರಡು ಸ್ಕ್ರೀನ್ಶಾಟ್ ಇದ್ದಾವೆ ನೋಡಿ. 11ನೇ ತಾರೀಕು ಪಿಂಚಣಿ ಹಣ ಬಂದಿದೆ. ಅದಕ್ಕಿಂತ ಮುಂಚೆ ಸುಮಾರು ಒಂದು ವಾರದ ಹಿಂದೆ ಬೇರೆ ಕಡೆ ಎಲ್ಲ ಬಂದಿದೆ, ಬಟ್ ನಮ್ಗೆ 11ನೇ ತಾರೀಕು ಬಂದಿದೆ. ಆದರೂ ನಮ್ಮ ಮನೇಲಿ ಇನ್ನೊಂದು 2-3 ಜನಕ್ಕೆ ಅಕ್ಕಪಕ್ಕದವ್ರಿಗೆ ಪಿಂಚಣಿ ಹಣ ಇಂಥವರೆಗೂ ಕೂಡ ಬಂದಿಲ್ಲ. ನೋಡಿ, ಇದು ನಮಗೆ 11ನೇ ತಾರೀಕು ಪಿಂಚಣಿ ಹಣ ಬಂದಿರೋವಂಥದ್ದು. 11ನೇ ತಾರೀಕು ಸುಮಾರು ಲಕ್ಷ ಜನಕ್ಕೆ ಹೋಗಿದೆ, ಆದರೂ ಕೂಡ ಇಲ್ಲಿವರೆಗೂ ಸುಮಾರು ಜನಕ್ಕೆ ಪಿಂಚಣಿ ಹಣ ಬಂದಿಲ್ಲ. ನನ್ನ ಹಂಬಲ್ ರಿಕ್ವೆಸ್ಟು, ನಿಮಗೆ ಪಿಂಚಣಿ ಹಣ ಬಂದಿದೆಯೋ ಇಲ್ವೋ ಅನ್ನೋದನ್ನ ಕಮೆಂಟ್ನ ಮಾಡಿ. ನನಗೆ ಗೊತ್ತಿರೋ ಪೋಸ್ಟ್ ಆಫೀಸ್ ನಮ್ಮ ರೆಗ್ಯುಲರ್ ವಿಚಾರಿಸಿ ನಿಮಗೆ ಕಾಲ್ ರೆಕಾರ್ಡ್ ಹಾಕ್ತಿದ್ನಿ ಅಲ್ವಾ, ಅವ್ರಿಗೆ ಕಾಲ್ ಮಾಡಿ ಕೇಳಿದ್ದೀನಿ, ಸರ್ ಯಾಕೆ ಈ ತಿಂಗಳು ಸ್ವಲ್ಪ ಜನಕ್ಕೆ ಬಂದಿದೆ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂದರೆ, ಸ್ವಲ್ಪ ಟೆಕ್ನಿಕಲ್ ರೀಸನ್ ಆಗಿ ಗೌರ್ಮೆಂಟ್ ಕಡೆಯಿಂದನೇ ಅಮೌಂಟು ಹೋಲ್ಡ್ ಆಗಿದೆ, ಸುಮಾರು ಲಕ್ಷ ಜನಕ್ಕೆ ಇನ್ನೂ ಕೂಡ ಅಮೌಂಟು ಹೋಗಿಲ್ಲ ಅನ್ನೋ ಇನ್ಫಾರ್ಮೇಷನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ನಿಮ್ಮದೇನು ಪ್ರಾಬ್ಲಮ್ ಇಲ್ಲ. ಈ ತಿಂಗಳದು ನಿಮಗೆ ಸೆಪ್ಟೆಂಬರ್ ತಿಂಗಳು ಪಿಂಚಣಿ ಹಣ ಬಂದಿಲ್ಲ ಅಂದಿರೋದಕ್ಕೆ ನಂದೇನೋ ಪ್ರಾಬ್ಲಮ್ ಆಗಿದೆ, ನನ್ನ ಆಧಾರ್ ಕಾರ್ಡಲ್ಲಿ ತಪ್ಪಾಗಿದೆ ಅಥವಾ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಏನೋ ತಪ್ಪಾಗಿದೆ ಅಂತ ದಯವಿಟ್ಟು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಕಡೆಯಿಂದ ಏನೂ ಮಿಸ್ಟೇಕ್ ಇಲ್ಲ. ಗೌರ್ಮೆಂಟ್ ಕಡೆಯಿಂದನೇ ಹಣ ಹಾಕೋದ್ರಲ್ಲಿ ಸ್ವಲ್ಪ ಡಿಲೇನ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಅವರೇ ಹಣ ಹಾಕಿಲ್ಲ, ಅದಕ್ಕೆ ನಿಮಗೆ ಹಣ ಬಂದಿಲ್ಲ. ಇನ್ನು ಯಾವಾಗ ನಮಗೆ ಪಿಂಚಣಿ ಹಣ ಕೊಡ್ಬೋದು ನಿಮಗೆ ಗೊತ್ತಿರೋ ಪ್ರಕಾರ ಹೇಳಿ ಅಂತ ಹೇಳಿದ್ರೆ, ನೋಡಿ, ಆಗಸ್ಟ್ ತಿಂಗಳಲ್ಲೂ ಕೂಡ ಸುಮಾರು ಲಕ್ಷ ಜನಕ್ಕೆ ಪಿಂಚಣಿ ಹಣವನ್ನು ಹಾಕಿರಲಿಲ್ಲ. ಸ್ವಲ್ಪ ಜನಕ್ಕೆ ಹಾಕಿ, ಸ್ವಲ್ಪ ಜನಕ್ಕೆ ಪೆಂಡಿಂಗ್ ಇತ್ತು, ಅಂಥವ್ರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಂತು. ಈಗ ಸೆಪ್ಟೆಂಬರ್ ತಿಂಗಳು ಎಂಡಿಂಗಲ್ಲಿ ಇದ್ದೀವಿ. ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಸೆಪ್ಟೆಂಬರ್ದು ಪ್ಲಸ್ ಅಕ್ಟೋಬರ್ದು ಒಟ್ಟಿಗೆ ಬರುವಂಥ ಸಾಧ್ಯತೆ ಇದೆ ಅಂತ ನಮಗೆ ಗೊತ್ತಿದೆ. ಯಾಕಂದರೆ ಪ್ರತಿ ಸಲ ಅವ್ರು ಹಾಗೆ ಮಾಡೋದು, ಸ್ವಲ್ಪ ಡಿಲೇ ಆಯಿತು ಅಂದರೆ ಒಂದು ವಾರ ಬಿಟ್ಕೊಂಡು ಹಾಕ್ಬಿಡ್ತಾರೆ, ಕಂಪ್ಲೀಟಾಗಿ ಹಾಕ್ಬಿಡ್ತಾರೆ. ಅಕಸ್ಮಾತ್ ಆಗಲೂ ಕೂಡ ಪೆಂಡಿಂಗ್ ಉಳಿಸ್ಕೊಂಡ್ರೆ ಅದನ್ನು ನೆಕ್ಸ್ಟ್ ಮಂತಲ್ಲಿ ಹಾಕ್ತಾರೆ. ಈಗ ಸೆಪ್ಟೆಂಬರ್ ತಿಂಗಳು ಅಮೌಂಟ್ ಏನಿದೆ ಅದು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಇದೆ. ಸುಮಾರು ಲಕ್ಷ ಜನಕ್ಕೆ ಇನ್ನೂ ಕೂಡ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿಲ್ಲ. ಗೌರ್ಮೆಂಟ್ ಕಡೆಯಿಂದನೇ ಮಿಸ್ಟೇಕು. ಏನಕ್ಕೆ ಅಂತ ಮೇಲ್ನೋಟಕ್ಕೆ ನೋಡಿದ್ರೆ ಹಣದ ಪ್ರಾಬ್ಲಮ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಓಕೆ, ಮೊದಲನೇ ವಿಚಾರ ಆಯಿತು. ಇನ್ನು ಪಿಂಚಣಿ ಹಣ 9,000 ರೂಪಾಯಿ ಬಗ್ಗೆ ಹೆಚ್ಚಿಗೆ ಮಾಡಿರೋದ್ರ ಬಗ್ಗೆ ಎಲ್ಲ ಕಡೆ ನ್ಯೂಸ್ ಬರ್ತಾನೆ ಇದೆ. ಅದರಲ್ಲೂ ಕೂಡ ಸುಮಾರು ಜನ ನನಗೆ ಪರ್ಸ್ನಲಿ ಕೂಡ ಮೆಸೇಜ್ ಮಾಡಿದ್ರು, ಇದ್ರ ಬಗ್ಗೆ ಒಂದು ನಿಖರವಾದ ಮಾಹಿತಿಯನ್ನು ತಿಳಿಸ್ಕೊಡಿ, ಒಂದು ಕ್ಲಾರಿಟಿನ ಕೊಡಿ. ಪಿಂಚಣಿ ಹಣವನ್ನು ಜಾಸ್ತಿ ಮಾಡಿದ್ದಾರಾ? 9,000 ಅಂತ ಹೇಳ್ತಾ ಇದ್ದಾರೆ, ನಿಜವಾಗ್ಲೂ 2,250 ಅಂತ ತೋರಿಸ್ತಾ ಇದ್ದಾರೆ. ಹೇಳಿ ಮೇಡಮ್, ನಮಗೊಂದು ಕ್ಲಾರಿಟಿನ ಕೊಡಿ, ನಮಗೆ ಯೂಟ್ಯೂಬ್ಗಳಲ್ಲಿ ಪಕ್ಕ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಇಲ್ಲ ಅಂತ ನೀವು ಕೇಳ್ತಾ ಇದ್ರಿ. ನೋಡಿ, ಈಗ ಏನೇ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂದರೆ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಂದರೆ, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಒಂದು ವಾರ 15 ದಿನದಲ್ಲಿ ನಾನು ಹಾಕ್ತೀನಿ ಅಂತ. ಬೇರೆ ಏನೋ ಒಂದು ಯೋಜನೆ ಮಾಡ್ತಾರೆ, ಈಗ ದೀಪಿಕಾ ಯೋಜನೆ ಅಂತ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಅವರು, ಅದನ್ನು ಒಂದು ಪ್ರೋಗ್ರಾಮ್ ಮಾಡಿ ಅನೌನ್ಸ್ಮೆಂಟ್ನ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಪಿಂಚಣಿ ಹಣವನ್ನು ಏನಾದರೂ ಹೆಚ್ಚಿಗೆ ಮಾಡಿದ್ರು ಅಂದರೆ ಎಲ್ಲ ಕಡೆ ನ್ಯೂಸ್ ಬರುತ್ತೆ. ಯಾವುದೋ ಒಂದು ಯೂಟ್ಯೂಬಲ್ಲ, ಟಿವಿಗಳಲ್ಲಿ ಬರುತ್ತೆ, ನ್ಯೂಸ್ ಪೇಪರ್ಸ್ಗಳಲ್ಲಿ ಬರುತ್ತೆ. ಸಿದ್ದರಾಮಯ್ಯ ಅವರೇ ಒಂದು ಪತ್ರಿಕಾಗೋಷ್ಠಿಯಲ್ಲೋ ಮತ್ತೊಂದು ಗೋಷ್ಠಿಯಲ್ಲೋ ಹೇಳ್ತಾರೆ, ನಾವೀಗ ಪಿಂಚಣಿ ಹಣವನ್ನು ಜಾಸ್ತಿ ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ಇಂಥವ್ರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಅಂಗವಿಕಲರಿಗೆ ಮಾಡ್ತಾರೋ, ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಮಾಡ್ತಾರೋ, ಅಥವಾ ವೃದ್ಧಾಪ್ಯ ವೇತನನೇ ಮಾಡ್ತಾರೋ, ಅದೇನು ಮಾಡ್ತಾರೋ ಅದನ್ನು ಸಿದ್ದರಾಮಯ್ಯ ಅವರು ಹೇಳ್ತಾರೆ. ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಾಂಗ್ರೆಸ್ ಸರ್ಕಾರದಲ್ಲಿ ಬೇಕಾದಷ್ಟು ಸಚಿವರಿದ್ದಾರೆ, ಅವ್ರು ಯಾವುದಾದ್ರೂ ಒಂದು ಘೋಷಣೆನ ಮಾಡ್ತಾರೆ, ನಾವು ಈ ಥರ ಹಣ ಹೆಚ್ಚಿಗೆ ಮಾಡ್ತಿದ್ದೀವಿ ಅಂತ. ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರತಿದಿನ ಹಣವನ್ನು ಹೆಚ್ಚಿಗೆ ಮಾಡ್ತಾರೆ. ಪ್ರತಿದಿನ ಅವ್ರು 9,000 ರೂಪಾಯಿ ಮಾಡ್ತಾರೆ, ಪ್ರತಿದಿನ 7,000, 2,250 ರೂಪಾಯಿ. ಅವ್ರು ಮಾತ್ರ ಹಣ ಹೆಚ್ಚಿಗೆ ಮಾಡ್ತಿದ್ದಾರೆ, ಗೌರ್ಮೆಂಟಿಂದ ಹಣ ಹೆಚ್ಚಿಗೆನ ಮಾಡ್ತಾ ಇಲ್ಲ.
ಯಾಕೆ ಅಂತ ನಮಗೆ ಗೊತ್ತಿಲ್ಲ. ಕೇವಲ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ಗೋಸ್ಕರ ಪ್ರತಿದಿನ ಅವರು ಪಿಂಚಣಿ ಹಣವನ್ನು ಹೆಚ್ಚಿಗೆ ಮಾಡ್ತಾರೆ. ಬೇರೆ ಯಾವುದು ಗೃಹಲಕ್ಷ್ಮಿ ಯೋಜನೆ ಹಣ ಜಾಸ್ತಿ ಮಾಡಿದ್ದಾರೆ ಅಂತ ವಿಡಿಯೋ ಮಾಡೋದಿಲ್ಲ. ಇಲ್ಲವಾ ಫ್ರೀ ಸೀಟ್ ಏನಿದೆ, ಫ್ರೀ ಗೌರ್ಮೆಂಟ್ ಬಸ್ಗಳಲ್ಲಿ ಓಡಾಡೋದು ಅದ್ರ ಬಗ್ಗೆ ಏನು ವಿಡಿಯೋ ಹಾಕೋದಿಲ್ಲ. ಜಾಸ್ತಿ ಆಗಿದೆ ಅಂತ, ಯುವ ನಿಧಿ ಹಣ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಲ್ಲ. ಬರೀ ಪಿಂಚಣಿ ಹಣ ಹೆಚ್ಚಿಗೆ ಮಾಡಿದ್ದಾರೆ ಅಂತಲೇ ತೋರಿಸ್ತಾರೆ ಹೊರತು ಬೇರೆ ಇನ್ಯಾವುದನ್ನು ತೋರಿಸಲ್ಲ. ಯಾಕಂದರೆ ಪಿಂಚಣಿ ಹಣ ಯಾರಿಗೆ ಬರುತ್ತೆ ಹೇಳಿ? ಯಾರು ವಯಸ್ಸಾಗಿರ್ತಾರೆ, ಯಾರು ಅಶಕ್ತರಾಗಿರ್ತಾರೆ ಅಂಥವ್ರಿಗೆ ಬರೋವಂಥದ್ದು. ಅಂಥವ್ರು ಇವ್ರು ವಿಡಿಯೋ ನೋಡ್ತಾರಲ್ಲ, ಅವ್ರಿಗೆ ಏನು ಹೇಳಿದ್ರು ನಂಬ್ತಾರೆ. ಅವರೆಲ್ಲ ಬೇರೆ ಕಡೆ ಹೋಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಲ್ಲ. ಯಾರನ್ನೋ ಕೇಳೋವಂಥದ್ದು ಅಥವಾ ಗೌರ್ಮೆಂಟ್ ಕಡೆಯಿಂದ ಏನೋ ನೋಟಿಫಿಕೇಶನ್ ಬಂದಿದೆಯೋ ಅಂತ ಅವರೆಲ್ಲ ಚೆಕ್ ಮಾಡ್ಕೊಳ್ಳೋದಿಲ್ಲ. ಏನೋ ಹೇಳಿದ್ರು ಅಂದರೆ ಓ ಇದೇ ನಿಜ ಅಂತ ನಂಬಿಡ್ತಾರಲ್ವಾ. ಸೊ ವಯಸ್ಸಾಗಿರೋರ ಹತ್ರ, ವಯಸ್ಸಾದವ್ರಿಗೆ ಈ ವಿಷಯಗಳನ್ನ ಹೇಳಿದ್ರೆ ಬೇಗ ಅಟ್ರಾಕ್ಟ್ ಆಗ್ತೀವಿ ಅನ್ನೋ ವಿಚಾರಕ್ಕೋಸ್ಕರ ಪ್ರತಿದಿನ ಅವರು ಪಿಂಚಣಿ ಹಣವನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಆ ರೀತಿಯ ಸುಳ್ಳು ಮಾಹಿತಿಗಳಿಗೆ ತಲೆ ಕೆಡಿಸ್ಕೋಬೇಡಿ. ಖಂಡಿತವಾಗ್ಲೂ ಪಿಂಚಣಿ ಹಣವನ್ನು ಒಂದೇ ₹1 ಕೂಡ ಹೆಚ್ಚಿಗೆ ಮಾಡಿಲ್ಲ. ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು ಇಂಥ ನ್ಯೂಸ್ಗಳೇ ಬರುತ್ತೆ ಪಿಂಚಣಿ ಹಣ ಹೆಚ್ಚಿಗೆ ಮಾಡಿರೋದ್ರ ಬಗ್ಗೆ. ನಾನು ಅವಾಗ ಮತ್ತೆ ಕ್ರಾಸ್ ಚೆಕ್, ಹಣ ಏನಾದರೂ ಹೆಚ್ಚಿಗೆ ಮಾಡಿದ್ದಾರೆ, ಯಾವ್ದು ಹೆಚ್ಚಿಗೆ ಮಾಡಿದ್ದಾರೆ ಅಂತ ಒಂದಷ್ಟು ಕಡೆ ಸರ್ಚ್ ಮಾಡಿದ್ರೆ ಎಲ್ಲೂ ಕೂಡ ಹೆಚ್ಚಿಗೆ ಮಾಡಿರೋದಿಲ್ಲ. ಯೂಟ್ಯೂಬಲ್ಲಿ ಮಾತ್ರ ಏರಿಕೆಯನ್ನು ಮಾಡಿರ್ತಾರೆ ಪಿಂಚಣಿ ಹಣವನ್ನು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನಂಬೇಡಿ. ಪಿಂಚಣಿ ಹಣವನ್ನು ನಮ್ಮ ಸಿದ್ದರಾಮಯ್ಯವರಾಗಿರಬಹುದು, ಮೋದಿಯವ್ರ ಸರ್ಕಾರ ಆಗಿರಬಹುದು, ಮತ್ತೊಬ್ಬರು ಇನ್ನೊಬ್ಬರು ಯಾರೂ ಕೂಡ 50 ಪೈಸೆ ಕೂಡ ಜಾಸ್ತಿ ಮಾಡಿಲ್ಲ. ಫೇಕ್ ಇನ್ಫಾರ್ಮೇಷನ್ಸ್ಗಳಿಗೆ ತಲೆ ಕೊಡೋಕೆ ಹೋಗಬೇಡಿ. ಗೌರ್ಮೆಂಟ್ ಕಡೆಯಿಂದನೇ ಸೆಪ್ಟೆಂಬರ್ ತಿಂಗಳು ಹಣ ಹಾಕೋದ್ರಲ್ಲಿ ಡಿಲೇ ಮಾಡಿದ್ದಾರೆ. ಸುಮಾರು ಲಕ್ಷ ಜನಕ್ಕೆ ಪಿಂಚಣಿ ಹಣ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅನ್ನೋದು ಕೂಡ ಮಾಹಿತಿ ಇಲ್ಲ. ಅವ್ರೇನಾದ್ರು ವೆರಿಫಿಕೇಶನ್ ಮಾಡ್ತಾ ಇದ್ದಾರಾ ಅಥವಾ ಹೋಲ್ಡ್ ಮಾಡಿದಾರಾ, ಸ್ಟಾಪ್ ಮಾಡಿದಾರಾ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅವರೇ ಹೇಳ್ತಾರೆ. ಸದ್ಯಕ್ಕೆ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.